ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ನೋಡ್ಬಿಡೋಣ. ಈ ಬಿಡದಿ ಹೋರಾಟದ ವಿಚಾರ ಆಯ್ತಲ್ಲ, JDSನವರು ಒಂಚೂರು ಬ್ರೇಕ್ ತಗೊಂಡಿದ್ರು, ಕಾರಣ ಗೊತ್ತಿರೋ ವಿಚಾರ. ಸೊ ಇದೀಗ ಆಗಸ್ಟ್ 9ರಿಂದ ರಾಜಧಾನಿಗೆ JDSನ ಪಾದಯಾತ್ರೆ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಈ ಹೋರಾಟಕ್ಕೆ ಹೆಂಗೆ ತಯಾರಿ ಮಾಡ್ಕೋಬೇಕು ಅದನ್ನು ತಿಳಿಸ್ತಾ ಇದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ವಿರುದ್ಧದ ಹೋರಾಟ ತೀವ್ರಗೊಳಿಸೋದಕ್ಕೆ JDS ಮುಂದಾಗಿರೋದು. ಯೋಜನೆ ವಿರೋಧಿಸಿ ರೈತರು ಧರಣಿ ನಡೆಸ್ತಾ ಇರುವಂಥ ಬೈರಮಂಗಲದಿಂದ ರಾಜಧಾನಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದವರೆಗೂ ಆಗಸ್ಟ್ 9ರಿಂದ 11ರವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. 1.5 ವರ್ಷದ ಹಿಂದೆ ಯೋಜನೆಗೆ ಭೂಸ್ವಾಧೀನಕ್ಕಾಗಿ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದಾಗ ರೈತರು ಹೋರಾಟವನ್ನು ಆರಂಭಿಸಿದ್ರು. ಬಳಿಕ ಹೋರಾಟವನ್ನು JDS ಬೆಂಬಲಿಸಿತ್ತು. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿರುವಂಥ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ನಾಯಕರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು. ಹೋರಾಟದಲ್ಲಿ ಸಕ್ರಿಯವಾಗಿರುವಂಥ ಪಕ್ಷದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಯೋಜನಾ ಪ್ರದೇಶದ 7 ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು. ನಂತರ HDK ಸಹ ಭೇಟಿಯನ್ನು ನೀಡಿದ್ರು. ಅದರ ಬೆನ್ನಲ್ಲೇ ಯೋಜನೆ ವಿರೋಧಿಸಿ ಸರ್ಕಾರದ ವಿರುದ್ಧ 3 ದಿನಗಳ ಪಾದಯಾತ್ರೆಗೆ ಪಕ್ಷ ಇದೀಗ ಮುಂದಾಗಿದೆ. ಪಾದಯಾತ್ರೆ ಕುರಿತು ನಿಖಿಲ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯೋಜನಾ ಪ್ರದೇಶದ ರೈತರು ಹಾಗೂ ಪಕ್ಷದ ಕಾರ್ಯಕರ್ತರನ್ನ ಹೋರಾಟಕ್ಕೆ ಅಣಿಗೊಳಿಸೋದಕ್ಕೆ ಸ್ಥಳೀಯ ಮುಖಂಡರಿಗೆ ಸೂಚನೆ ನೀಡಲಾಗಿದೆ ಅಂತ ಪಕ್ಷದ ಮೂಲಗಳು ತಿಳಿಸಿದೆ. ಯೋಜನೆ ವಿರುದ್ಧ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದಂತ ಬಿಜೆಪಿ ಸಹ ಪಾದಯಾತ್ರೆ ಮಾಡುವುದಾಗಿ ಹೇಳಿತ್ತು. ಅದಕ್ಕೆ ಮುಂಚೆನೆ JDS ಪಾದಯಾತ್ರೆಯ ದಿನಾಂಕವನ್ನು ಘೋಷಿಸಿದೆ. ಈ ಪಾದಯಾತ್ರೆಗೆ ಬಿಜೆಪಿಯೂ ಕೈ ಜೋಡಿಸಲಿದೆಯೇ ಎಂಬ ಬಗ್ಗೆ ಪಕ್ಷ ಇನ್ನೂ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಎರಡೂ ಪಕ್ಷಗಳು ಯೋಜನೆಯನ್ನು ವಿರೋಧಿಸ್ತಾ ಇದ್ರು. ಈವರೆಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಅಂದರೆ ಸಮ್ಮಿಶ್ರ ಸರ್ಕಾರ ಅನ್ನೋ ಲೆಕ್ಕಾಚಾರ ಅಲ್ವಾ? ಇವರಿಬ್ರು ಮೈತ್ರಿ ಅನ್ನೋ ಲೆಕ್ಕಾಚಾರ ಅಲ್ವಾ? ಆ ಕಾರಣಕ್ಕಾಗಿ ಒಟ್ಟಿಗೆ ಪ್ರತಿಭಟನೆಯನ್ನು ಮಾಡಬಹುದು, ಹೋರಾಟವನ್ನು ಮಾಡಬಹುದು ಅನ್ನೋದು. ಬಟ್ ಯಾಕೋ ಗೊತ್ತಿಲ್ಲ, ಈ ಯಾವಾಗಿಂದ ಮೈತ್ರಿ ಆಯಿತೋ ಆವಾಗಿನಿಂದಲೂ ಕೂಡ ಸಮನ್ವಯ ಸಮಸ್ಯೆ ಇದೆ ಅವ್ರಗಳಿಗೆ. ಒಟ್ಟಾಗಿ ಹೋರಾಟ ಮಾಡೋದು, ಒಟ್ಟಿಗೆ ಪ್ರತಿಭಟನೆ ಮಾಡೋದು, ಇದೊಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ವರ್ಚಸ್ಸು ಅವ್ರಿಗೆ ಹೋಗುತ್ತೆ, ಅವ್ರ ವರ್ಚಸ್ಸು ನಮಗೆ ಬರುತ್ತೆ, ಅಥವಾ ಯಾರೋ ಒಬ್ರು ಕ್ರೆಡಿಟ್ ತೆಗೆದುಕೊಂಡು ಬಿಡ್ತಾರೆ ಅನ್ನೋ ಲೆಕ್ಕಾಚಾರವಾಗೇನೋ ಗೊತ್ತಿಲ್ಲ. ಈ ಬಿಡದಿ ಹೋರಾಟದಲ್ಲಾದರೂ ಅಟ್ಲೀಸ್ಟ್ ಒಟ್ಟಿಗೆ ಹೋರಾಡ್ತಾರೆ, ಇದನ್ನು ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾರೆ, ಸರ್ಕಾರದ ವಿರುದ್ಧ ಒಂದು ಪ್ರಬಲವಾದಂಥ ಅಸ್ತ್ರ ಸಿಕ್ಕಿದೆ ಅಂತೆಲ್ಲ ಭಾವಿಸಲಾಗಿತ್ತು. ಬಟ್ ಪಾದಯಾತ್ರೆಯ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಅನ್ನೋದಿಲ್ಲ. ಅಂದರೆ ಹೌದು BJPಯವರು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇಲ್ಲ ನಾವು ಕೂಡ JDS ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇಲ್ಲ. ಹಾಗಾಗಿ ಸಪ್ರೇಟಾಗಿ ಪಾದಯಾತ್ರೆ ಮಾಡಿದ್ರು ಅಂತಂದರೆ ಎಗೈನ್ ಇವ್ರ ಮಧ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಲೂ ಗೊತ್ತಾಗತ್ತೆ. ಸೊ ಅದು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಇಲ್ಲಿವರೆಗೂ ಯಾವುದೇ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ರಾಜ್ಯ ನಾಯಕರುಗಳಿಗೆ ಇಷ್ಟ ಇದ್ದಂಗಿಲ್ಲ ಇದು ಯಾಕೋ. ಒಟ್ಟೊಟ್ಟಿಗೆ ಹೋರಾಟ ಮಾಡೋದು, ಒಟ್ಟೊಟ್ಟಿಗೆ ಪ್ರತಿಭಟನೆ ಮಾಡೋದು, ಒಟ್ಟಿಗೆ ಒಂದು ಸಮಸ್ಯೆಯನ್ನು ಎದುರಿಸೋದು. ಕಂಪ್ಲೀಟ್ಲಿ ಈ ಹೋರಾಟ ಪ್ರತಿಭಟನೆ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮೈಲೇಜ್ ಪ್ರಶ್ನೆ ಆಗ್ಬಿಟ್ಟಿದೆ. ಯಾರಿಗೆ ಕ್ರೆಡಿಟ್ ಸಿಗುತ್ತೆ, ಯಾರಿಗೆ ಕ್ರೆಡಿಟ್ ಸಿಗಲ್ಲ, ಈ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ JDSನವ್ರು ಮಾತ್ರ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. BJPಗವ್ರು ನಾವು ಮಾಡ್ತೀವಿ ಅಂತಂದಿದ್ರು. ಬದಲಾದ ದಿನಾಂಕದಲ್ಲಿ ಮಾಡ್ತಾರೋ ಅಥವಾ ಕೊನೆಯ ಹಂತದಲ್ಲಿ 9ನೇ ತಾರೀಕಿಂದ ಅಲ್ವಾ ಹೇಗಿದ್ರು. ಸೊ ಅಷ್ಟರೊಳಗಡೆ ಹೈಕಮಾಂಡ್ ನಾಯಕರ ಜೊತೆಗೆಲ್ಲ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಒಟ್ಟಿಗೆ ಮಾಡೋಣ, ಜನ ಜಾಸ್ತಿ ಸೇರ್ತಾರೆ, ಒಟ್ಟಿಗೆ ಶಕ್ತಿ ಪ್ರದರ್ಶನ ಮಾಡ್ಬೋದು, ಈ ಥರದ್ದೆಲ್ಲ ಪ್ಲಾನ್ ಮಾಡ್ಕೊಂಡು ಒಟ್ಟಿಗೆ ಮಾಡ್ತಾರೋ ನೋಡಬೇಕಾಗತ್ತೆ.